ನನಗೂ ವಯಸ್ಸಾಗಿದೆ ಅಂತ ಹೇಳಿದೆ, 26 ನಡೆದಂಗೆ ಆಡ್ತಿದ್ದೀನಿ. ಮಲ್ಲಿಕಾರ್ಜುನ್ ಖರ್ಗೆ ವಯಸ್ಸು ಎಷ್ಟು? 92? ಹಾಂ, 80+, 82 ಅನ್ರಿ. 2 ವರ್ಷದ ಹುಡುಗ ಆಡ್ದಂಗೆ ಆಡ್ತೀಯಾನೆ. ಆಡ್ತಿದ್ದಾರೆ. ನಾನು ಅವ್ರ ಬಗ್ಗೆ ನಾನು ಖಂಡಿತ ಏಕವಚನ ಬಳಸಲ್ಲ. ನಾನು ಯಾವ 2 ವರ್ಷದ ಹುಡುಗನೂ ಕೂಡ ಕಾಶಿಗೆ ಹೋಗಿ ಬಂದರು. ಹಿಂದೆ ಅಲ್ಲೇ ಹೋಗಿ ನಾನು ಪ್ರಾಣ ಹೋದರೆ ಸಂತೋಷ ಅಂತ ನಡ್ಕೊಂಡು ಹೋಗ್ತಿದ್ರು ಕಾಶಿಗೆ. 1000 ವರ್ಷದ ಇತಿಹಾಸ ಆ ಪವಿತ್ರವಾದ ಗಂಗೆ. ಅದನ್ನೊಂದು ಚಮಚ ಕುಡಿದ್ರೆ ನನ್ನ ಪಾವನ ಪುಣ್ಯ ಅಂತ ಹೇಳ್ತಿದ್ರು ಜನ. ಅಲ್ಲೇ ಹೋಗಿ ಸತ್ರ ಆನಂದ ಪಡ್ತಿದ್ರು. ಇವ್ರಿಗೇನ್ರಿ ರೋಗ ಬಂದಿದೆ? ಏನು ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ಟು ಬಂದುಬಿಟ್ರೆ ಬಡತನ ನಿರ್ಮೂಲ ಆಗತ್ತಾ? ನಿಮಗೆ ತಾಕತ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಮುಸಲ್ಮಾನರು ಮಕ್ಕಾ ಮದೀನಕ್ಕೆ ಹೋಗ್ಬಿಟ್ಟು ಬರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡಿ ನೋಡೋಣ. ಜೆರೂಸಲಮ್ಗೆ ಹೋಗಿ ಬರ್ತಾರಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅವ್ರ ಪಾದ ಹಿಡ್ಕೊಳ್ತೀರ, ನಮಸ್ಕಾರ ಮಾಡ್ತೀರಲ್ಲ, ಅದ್ರ ಬಗ್ಗೆ ಟೀಕಾ ಮಾಡಿ ನಿಮಗೆ ತಾಕತ್ತಿದ್ರೆ. ಪ್ರಯಾಗದ ಬಗ್ಗೆನೇ ನಿಮ್ಗೆ ಯಾಕೆ ಚಿಂತೆ? ಹಿಂದೂ ಸಮಾಜದ ಬಗ್ಗೆನೇ ಯಾಕೆ ಚಿಂತೆ ನಿಮಗೆ? ನಮ್ಮ ನಂಬಿಕೆ ಮೇಲೆ ಆಘಾತ ಕೊಡೋಕ್ಕೆ ನಿಮ್ಗೆ ಯಾರು ಅವಕಾಶ ಕೊಟ್ಟರು? 40 ಕೋಟಿ ಜನ ಹೋಗಿ ಬರ್ತಾರೆ. ನಿನ್ನೆ ನೋಡಿದ್ರಿ ನೀವೆಲ್ಲರಿಗೂ ಟಿ ವಿಲಿ, ನಾನು ನೋಡಿದೆ. ಸುಮಾರು 30 ಜನಕ್ಕೂ ಹೆಚ್ಚಿಗೆ ಸತ್ತಿದ್ದಾರೆ. ಈ ಸಮಾಜದಲ್ಲಿ ಪುಣ್ಯಕ್ಷೇತ್ರಗಳ ಬಗ್ಗೆ, ಗಂಗಾ ನದಿ, ಏನೇನೋ ಪವಿತ್ರವಾದ ಆ ಒಂದು ಭಾವನೆಗಳು ಇಟ್ಕೊಂಡಿರೋಂಥ ಕ್ಷೇತ್ರಗಳಿದ್ದಾವೆ. ಹಸು ಬಗ್ಗೆ, ನದಿ ಬಗ್ಗೆ, ಅಯೋಧ್ಯ ದೇವಸ್ಥಾನಗಳ ಬಗ್ಗೆ ಹಗುರವ ಮಾಡೋಂಥ ಅಭ್ಯಾಸ ಅನೇಕ ಕಾಂಗ್ರೆಸ್ಸಿಗರಿಗಿದೆ. ಆದರೆ ಕಾಂಗ್ರೆಸ್ಸಿಗರು ಅನೇಕರು ಕದ್ದು ಹೋಗ್ತಾರೆ ಅಲ್ಲಿಗೆ, ಕಾಶಿಗೆ. ಭಾಳ ಸಂತೋಷ. ಯು ಟಿ ಖಾದರ್ ಗಂಗೆ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. AICC ಅಧ್ಯಕ್ಷ ಅಲ್ಲಪ್ಪ ನೀವು. ಖಾದರ್ ಕಿತ್ತಾಕಿ ಪಾರ್ಟಿಯಿಂದ ನೋಡೋಣ ನಿಮ್ಗೆ ತಾಕತ್ತಿದ್ರೆ. ಅನೇಕರು ಕಾಂಗ್ರೆಸ್ಸಿಗರು ಹೋಗಿ ಬರ್ತಾರೆ. ನಾನು ಕಾಂಗ್ರೆಸ್ಸಿಗರು ಅಂತ ಕರೆಯಲ್ಲ ಅವ್ರನ್ನ. ಆ ಗಂಗೆ ಪವಿತ್ರವಾದ ನದಿ, ಇಲ್ಲಿ ಮುಳುಗಿದ್ರೆ ನಮಗೆ ಸಂತೃಪ್ತಿ ಸಿಗತ್ತೆ, ಪುಣ್ಯ ಬರುತ್ತೆ. ನಮ್ಮ ನಂಬಿಕೆ ಪ್ರಶ್ನೆ ಮಾಡೋಕ್ಕೆ ಈ ಮಲ್ಲಿಕಾರ್ಜುನ ಖರ್ಗೆ ಯಾರ್ರೀ? ನಿಮ್ಮ ನಂಬಿಕೆ ನೀವು ಮಾಡಿ. ನೀವು ಬಂದು ಸ್ನಾನ ಮಾಡಿ ಅಂತ ಎಳ್ಕೊಂಬಂದು ನಿಮ್ಮನ್ನು ಗಂಗೆಯಲ್ಲಿ ಮುಳುಗಿಸ್ದ್ವ ನಾವು? ನಿಮಗೇನು ಹೇಳಿಲ್ಲಲ್ಲ. ನೀನು ಬರೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದಪ್ಪ. ಮೋದಿ ಬಗ್ಗೆ, ಅಮಿತ್ ಶಾ ಬಗ್ಗೆ ಟೀಕೆ ಮಾಡೋಕ್ಕೆ ನೀವ್ಯಾರ್ರಿ? ನಾವು ನಾಳೆ 4ನೇ ತಾರೀಕು ಬ್ರಿಗೇಡ್ಗೆ ನಮ್ಮ ಉದ್ಘಾಟನೆ ಆದ್ರಲ್ಲಿ 6ನೇ ತಾರೀಕು 7ನೇ ತಾರೀಕು ನಮ್ಮ ಇಡೀ 21 ಜನ, ನಮ್ಮ ಇಡೀ ಕುಟುಂಬನೇ ಹೋಗಿ ಬರ್ತಾ ಇದ್ದೀವಿ. ನಮ್ಮ ಹೋಗೋರಿಗೆ ಬರೋರಿಗೆ ಕೇಳೋಂಥ ಅಧಿಕಾರ ನಿಮಗಿಲ್ಲ. ಇಡೀ ಹಿಂದೂ ಸಮಾಜಕ್ಕೆ ಪ್ರಶ್ನೆ ಮಾಡೋಂಥ ಅಧಿಕಾರ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಲಿ, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿಗಾಗಲಿ, ಮನೆ ಸಿದ್ದರಾಮಯ್ಯನವರು ಸ್ವಾಗತ ಮಾಡ್ತಿದ್ದಾರೆ, ಪ್ರಿಯಾಂಕಾ ಸ್ವಾಗತ ಮಾಡ್ತಿದ್ದಾರೆ. ನಿಮ್ಮಿಷ್ಟ ಬಂದರೆ ನೀವು ಮಾಡಿರಿ, ಹೋಗ್ರಿ, ಬಾರ್ಗೆ ಹೋಗ್ರಿ, ನಾನೇನು ಬೇಡನಲ್ಲ. ನಿಮಗೆ ಸಂಬಂಧ ಅದು. ಆದರೆ ನಮ್ಮ ತೀರ್ಥಕ್ಷೇತ್ರಗಳ ಬಗ್ಗೆ ನೀವು ಮಾತಾಡಿದ್ರೆ ಖಂಡಿತ ಇದು ಒಳ್ಳೆಯದಲ್ಲ. ಹಿರಿಯರು 82 ವರ್ಷ, 2 ವರ್ಷದ ಮಗು ಆಡ್ದಂಗೆ ಆಡಬೇಡ್ರಿ. 2 ವರ್ಷದ ಮಗು ಆಗಿದ್ರೆ ಕಪಾಳ ಕೊಡ್ದು ಬುದ್ಧಿ ಹೇಳ್ತಿದ್ವಿ. ಬೇರೆಯವ್ರ ಬುದ್ಧಿ ಹೇಳೋ ಜನ ನೀವು. ಆ ಬಡವರದ್ದು ಹೊಟ್ಟೆ ತುಂಬಿಡುತ್ತಾ? ಈ ಪ್ರಶ್ನೆ ಕೇಳಿದ್ದಾರೆ. ಹೊಟ್ಟೆ ತುಂಬುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸಂತೃಪ್ತಿ ಇರುತ್ತೆ. ಆದರೆ ಉತ್ತರ ಪ್ರದೇಶ ಸರ್ಕಾರ ಅದಕ್ಕೂ ಹೇಳಿದೆ, 7.5 ಕೋಟಿ ರೂಪಾಯಿ ಖರ್ಚು, 7,500 ಕೋಟಿ ಲಾಭ ಬಂದಿರೋದು 2 ಲಕ್ಷ ಕೋಟಿ. ಜಾಸ್ತಿ ಇರ್ಬೋದು. ಅಲ್ಲಿ ಅವ್ರು ಏನು ಕೊಟ್ಟಿರೋ ಸ್ಟೇಟ್ಮೆಂಟ್ ನಿಮ್ಗೆ ಹೇಳ್ತಾ ಇರೋದು. ಆರ್ಥಿಕವಾಗಿ ನಾನೇನು ಇದನ್ನು ಸಮರ್ಥನೆ ಮಾಡಲ್ಲ. 2 ಲಕ್ಷ ಬರುತ್ತೋ, 2 ಲಕ್ಷ ಕೋಟಿ ಬರುತ್ತೋ, 2 ಲಕ್ಷ ಒಂದೇ 10 ರೂಪಾಯಿ ಬರುತ್ತೋ ಪ್ರಶ್ನೆ ಬೇರೆ. ಅವರದ್ದು ಬಹಳ ದೊಡ್ಡದಾಗಿ ಬಡವರ ಹೊಟ್ಟೆ ತುಂಬುತ್ತಾ? ಆ ಬಡವರ ಹೊಟ್ಟೆ ತುಂಬಿದೆ. ದಯವಿಟ್ಟು ಖರ್ಗೆ ಅವರೇ, ತುಂಬ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿಗಳು ನೀವು. ನಾನು ನಿಮಗೆಂದೂ ಕೂಡ ಟೀಕೆ ಮಾಡಿಲ್ಲ. ಆದರೆ ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮುಸಲ್ಮಾನರು ಓಟ್ ತೊಗೊಂಡೋಗ್ಬೇಕು ಅಂತ ಒಂದೇ ಕಾರಣಕ್ಕೆ ಈ ರೀತಿ ಇಷ್ಟು ಕೀಳು ಮಟ್ಟಕ್ಕೆ ಇಳಿದ್ಬಿಟ್ರಲ್ಲ ಅಂತ.
ಇದನ್ನು ಇಡೀ ದೇಶದ ಹಿಂದೂಗಳು ಸಹಿಸಲ್ಲ. ವಿದೇಶದಿಂದ ಕ್ರಿಶ್ಚಿಯನ್ರು ಬಂದು ಅಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡಿದ್ದಾರೆ. ಖಾದರ್ ಅಂತ ಮುಸಲ್ಮಾನ್ ಬಂದು ಸ್ನಾನ ಮಾಡಿದ್ದಾರೆ. ಕ್ರಿಶ್ಚಿಯನ್ರು, ಮುಸಲ್ಮಾನರು ಎಲ್ಲ ಹಿಂದೂಗಳು ಸ್ನಾನ ಮಾಡ್ತಿರ್ಬೇಕಾರೆ ನಿಮಗೆ ತಡ್ಕೊಳಕ್ಕಾಗ್ತಿಲ್ವಾ? ಹಾಂ, ಅದೇ ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೇನೆ, ಖರ್ಗೆ ಅವರೇ ಭಾಳ ದೊಡ್ಡ ರಾಜಕಾರಣಿಗಳು ನೀವು. ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರೋಂಥ ಗಲಾಟೆ ನೋಡಿ ಬಾಯಿ ಮುಚ್ಕೊಂಡಿರಬೇಕು. ಈ ಹೇಳೋಂಥ ಶಕ್ತಿ ಇರೋದು ರಾಜಕಾರಣಿಗಳು ನಿಮ್ಮೊಬ್ಬರಿಗೇನೆ. ನೀವು ಬಾಯಿ ಮುಚ್ಕೊಂಡ್ರಿ ಇರ್ರಿ ಅನ್ನೋಂಥ ಮಾತು ನಾನು ನಿಮ್ಗೆ ಹೇಳಬೇಕಾಗತ್ತೆ. ಹಿಂದೂಗಳ ಸುದ್ದಿ ಬರಬೇಡ್ರಿ ಅಂತ. ನನಗೂ ವಯಸ್ಸಾಗಿದೆ ಅಂತ ಹೇಳಿದೆ, 26 ನಡೆದಂಗೆ ಆಡ್ತಿದ್ದೀನಿ. ಮಲ್ಲಿಕಾರ್ಜುನ್ ಖರ್ಗೆ ವಯಸ್ಸು ಎಷ್ಟು? 92? ಹಾಂ, 80+, 82 ಅನ್ರಿ. 2 ವರ್ಷದ ಹುಡುಗಾಡ್ದಂಗೆ ಆಡ್ತೀಯಾನೆ. ಆಡ್ತಿದ್ದಾರೆ. ನಾನು ಅವ್ರ ಬಗ್ಗೆ ನಾನು ಖಂಡಿತ ಏಕವಚನ ಬಳಸಲ್ಲ. ನಾನು ಯಾವ 2 ವರ್ಷದ ಹುಡುಗನೂ ಕೂಡ ಕಾಶಿಗೆ ಹೋಗಿ ಬಂದರು ಹಿಂದೆ ಅಲ್ಲೇ ಹೋಗಿ ನಾನು ಪ್ರಾಣ ಹೋದರೆ ಸಂತೋಷ ಅಂತ ನಡ್ಕೊಂಡು ಹೋಗ್ತಿದ್ರು ಕಾಶಿಗೆ. 1000 ವರ್ಷದ ಇತಿಹಾಸ ಆ ಪವಿತ್ರವಾದ ಗಂಗೆ. ಅದನ್ನೊಂದು ಚಮಚ ಕುಡಿದ್ರೆ ನನ್ನ ಪಾವನ ಪುಣ್ಯ ಅಂತ ಹೇಳ್ತಿದ್ರು ಜನ. ಅಲ್ಲೇ ಹೋಗಿ ಸತ್ರ ಆನಂದ ಪಡ್ತಿದ್ರು. ಇವ್ರಿಗೇನ್ರಿ ರೋಗ ಬಂದಿದೆ? ಏನು ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ಟು ಬಂದುಬಿಟ್ರೆ ಬಡತನ ನಿರ್ಮೂಲ ಆಗುತ್ತಾ? ನಿಮಗೆ ತಾಕತ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಮುಸಲ್ಮಾನರು ಮಕ್ಕಾ ಮದೀನಕ್ಕೆ ಹೋಗ್ಬಿಟ್ಟು ಬರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡಿ ನೋಡೋಣ. ಜೆರೂಸಲಮ್ಗೆ ಹೋಗಿ ಬರ್ತಾರಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅವ್ರ ಪಾದ ಹಿಡ್ಕೊಳ್ತೀರ, ನಮಸ್ಕಾರ ಮಾಡ್ತೀರಲ್ಲ, ಅದ್ರ ಬಗ್ಗೆ ಟೀಕಾ ಮಾಡಿ ನಿಮಗೆ ತಾಕತ್ತಿದ್ರೆ. ಪ್ರಯಾಗದ ಬಗ್ಗೆನೇ ನಿಮ್ಗೆ ಯಾಕೆ ಚಿಂತೆ? ಹಿಂದೂ ಸಮಾಜದ ಬಗ್ಗೆನೇ ಯಾಕೆ ಚಿಂತೆ ನಿಮಗೆ? ನಮ್ಮ ನಂಬಿಕೆ ಮೇಲೆ ಆಘಾತ ಕೊಡೋಕ್ಕೆ ನಿಮ್ಗೆ ಯಾರು ಅವಕಾಶ ಕೊಟ್ಟರು? 40 ಕೋಟಿ ಜನ ಹೋಗಿ ಬರ್ತಾರೆ. ನಿನ್ನೆ ನೋಡಿದ್ರಿ ನೀವೆಲ್ಲರಿಗೂ ಟಿ ವಿಲಿ, ನಾನು ನೋಡಿದೆ. ಸುಮಾರು 30 ಜನಕ್ಕೂ ಹೆಚ್ಚಿಗೆ ಸತ್ತಿದ್ದಾರೆ. ಈ ಸಮಾಜದಲ್ಲಿ ಪುಣ್ಯಕ್ಷೇತ್ರಗಳ ಬಗ್ಗೆ, ಗಂಗಾ ನದಿ ಏನೇನೋ ಪವಿತ್ರವಾದ ಆ ಒಂದು ಭಾವನೆಗಳು ಇಟ್ಕೊಂಡಿರೋಂಥ ಕ್ಷೇತ್ರಗಳಿದ್ದಾವೆ. ಹಸು ಬಗ್ಗೆ, ನದಿ ಬಗ್ಗೆ, ಅಯೋಧ್ಯ ದೇವಸ್ಥಾನಗಳ ಬಗ್ಗೆ ಹಗುರ ಮಾಡೋಂಥ ಅಭ್ಯಾಸ ಅನೇಕ ಕಾಂಗ್ರೆಸ್ಸಿಗರಿಗೆ. ಆದರೆ ಕಾಂಗ್ರೆಸ್ಸಿಗರು ಅನೇಕರು ಕದ್ದು ಹೋಗ್ತಾರೆ ಅಲ್ಲಿಗೆ, ಕಾಶಿಗೆ. ಭಾಳ ಸಂತೋಷ. UT ಖಾದರ್ ಗಂಗೆ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. AICC ಅಧ್ಯಕ್ಷ ಅಲ್ಲಪ್ಪ ನೀವು. ಖಾದರ್ ಕಿತ್ತಾಕಿ ಪಾರ್ಟಿಯಿಂದ ನೋಡೋಣ ನಿಮ್ಗೆ ತಾಕತ್ತಿದ್ರೆ. ಅನೇಕರು ಕಾಂಗ್ರೆಸ್ಸಿಗರು ಹೋಗಿ ಬರ್ತಾರೆ. ನಾನು ಕಾಂಗ್ರೆಸ್ಸಿಗರು ಅಂತ ಕರೆಯಲ್ಲ ಅವ್ರನ್ನ. ಆ ಗಂಗೆ ಪವಿತ್ರವಾದ ನದಿ, ಇಲ್ಲಿ ಮುಳುಗಿದ್ರೆ ನಮಗೆ ಸಂತೃಪ್ತಿ ಸಿಗತ್ತೆ, ಪುಣ್ಯ ಬರುತ್ತೆ. ನಮ್ಮ ನಂಬಿಕೆ ಪ್ರಶ್ನೆ ಮಾಡೋಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಯಾರ್ರೀ? ನಿಮ್ಮ ನಂಬಿಕೆ ನೀವು ಮಾಡಿ. ನೀವು ಬಂದು ಸ್ನಾನ ಮಾಡಿ ಅಂತ ಎಳ್ಕೊಂಬಂದು ನಿಮ್ಮನ್ನು ಗಂಗೆಯಲ್ಲಿ ಮುಳುಗಿಸ್ದ್ವ ನಾವು? ನಿಮಗೇನು ಹೇಳಿಲ್ಲಲ್ಲ. ನೀನು ಬರೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದಪ್ಪ. ಮೋದಿ ಬಗ್ಗೆ, ಅಮಿತ್ ಶಾ ಬಗ್ಗೆ ಟೀಕೆ ಮಾಡೋಕ್ಕೆ ನೀವ್ಯಾರ್ರಿ? ನಾವು ನಾಳೆ 4ನೇ ತಾರೀಕು ಬ್ರಿಗೇಡ್ಗೆ ನಮ್ಮ ಉದ್ಘಾಟನೆ ಅದರಲ್ಲೇ 6ನೇ ತಾರೀಕು 7ನೇ ತಾರೀಕು ನಮ್ಮ ಇಡೀ 21 ಜನ ನಮ್ಮ ಇಡೀ ಕುಟುಂಬನೇ ಹೋಗಿ ಬರ್ತಾಯಿದ್ದೀವಿ. ನಮ್ಮ ಹೋಗೋರಿಗೆ ಬರೋರಿಗೆ ಕೇಳೋಂಥ ಅಧಿಕಾರ ನಿಮಗಿಲ್ಲ. ಇಡೀ ಹಿಂದೂ ಸಮಾಜಕ್ಕೆ ಪ್ರಶ್ನೆ ಮಾಡೋಂಥ ಅಧಿಕಾರ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಲಿ, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಮನೆ ಸಿದ್ದರಾಮಯ್ಯನವರು ಸ್ವಾಗತ ಮಾಡ್ತಿದ್ದಾರೆ, ಪ್ರಿಯಾಂಕಾ ಸ್ವಾಗತ ಮಾಡ್ತಿದ್ದಾರೆ. ನಿಮ್ಮಿಷ್ಟ ಬಂದರೆ ನೀವು ಮಾಡಿರಿ, ಹೋಗ್ರಿ, ಬಾರ್ಗೆ ಹೋಗ್ರಿ, ನಾನೇನು ಬೇಡನಲ್ಲ. ನಿಮಗೆ ಸಂಬಂಧ ಅದು. ಆದರೆ ನಮ್ಮ ತೀರ್ಥಕ್ಷೇತ್ರಗಳ ಬಗ್ಗೆ ನೀವು ಮಾತಾಡಿದ್ರೆ ಖಂಡಿತ ಇದು ಒಳ್ಳೆಯದಲ್ಲ. ಹಿರಿಯರು 82 ವರ್ಷ, 2 ವರ್ಷದ ಮಗು ಆಡ್ದಂಗೆ ಆಡಬೇಡ್ರಿ. 2 ವರ್ಷದ ಮಗು ಆಗಿದ್ರೆ ಕಪಾಳ ಕೊಡೋದು ಬುದ್ಧಿ ಹೇಳ್ತಿದ್ವಿ. ಬೇರೆಯವ್ರಿಗೆ ಬುದ್ಧಿ ಹೇಳೋ ಜನ ನೀವು. ಆ ಬಡವರದ್ದು ಹೊಟ್ಟೆ ತುಂಬಿಡುತ್ತಾ? ಈ ಪ್ರಶ್ನೆ ಕೇಳಿದ್ದಾರೆ. ಹೊಟ್ಟೆ ತುಂಬುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸಂತೃಪ್ತಿ ಇರುತ್ತೆ. ಆದರೆ ಉತ್ತರ ಪ್ರದೇಶ ಸರ್ಕಾರ ಅದಕ್ಕೂ ಹೇಳಿದೆ, 7.5 ಕೋಟಿ ರೂಪಾಯಿ ಖರ್ಚು. 7,500 ಕೋಟಿ ಲಾಭ ಬಂದಿರೋದು 2 ಲಕ್ಷ ಕೋಟಿ.
ಜಾಸ್ತಿ ಇರ್ಬೋದು. ಅಲ್ಲಿ ಅವ್ರೇನು ಕೊಟ್ಟಿರೋ ಸ್ಟೇಟ್ಮೆಂಟ್ ನಿಮ್ಗೆ ಹೇಳ್ತಾ ಇರೋದು. ಆರ್ಥಿಕವಾಗಿ ನಾನೇನು ಇದನ್ನು ಸಮರ್ಥನೆ ಮಾಡಲ್ಲ. 2 ಲಕ್ಷ ಬರುತ್ತೋ, 2 ಲಕ್ಷ ಕೋಟಿ ಬರುತ್ತೋ, 2 ಲಕ್ಷ ಒಂದೇ 10 ರೂಪಾಯಿ ಬರುತ್ತೋ ಪ್ರಶ್ನೆ ಬೇರೆ. ಅವರದ್ದು ಬಹಳ ದೊಡ್ಡದಾಗಿ ಬಡವರ ಹೊಟ್ಟೆ ತುಂಬತ್ತ. ಆ ಬಡವರ ಹೊಟ್ಟೆ ತುಂಬಿದೆ. ದಯವಿಟ್ಟು ಖರ್ಗೆ ಅವರೇ, ತುಂಬ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿಗಳು ನೀವು. ನಾನು ನಿಮಗೆಂದೂ ಕೂಡ ಟೀಕೆ ಮಾಡಿಲ್ಲ. ಆದರೆ ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮುಸಲ್ಮಾನರು ಓಟ್ ತೊಗೊಂಡೋಗ್ಬೇಕು ಅಂತ ಒಂದೇ ಕಾರಣಕ್ಕೆ ಈ ರೀತಿ ಇಷ್ಟು ಕೀಳು ಮಟ್ಟಕ್ಕೆ ಇಳಿದ್ಬಿಟ್ರಲ್ಲ ಅಂತ. ಇದನ್ನು ಇಡೀ ದೇಶದ ಹಿಂದೂಗಳು ಸಹಿಸಲ್ಲ. ವಿದೇಶದಿಂದ ಕ್ರಿಶ್ಚಿಯನ್ರು ಬಂದು ಅಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡಿದ್ದಾರೆ. ಖಾದರ್ ಅಂತ ಮುಸಲ್ಮಾನ್ ಬಂದು ಸ್ನಾನ ಮಾಡಿದ್ದಾರೆ. ಕ್ರಿಶ್ಚಿಯನ್ರು, ಮುಸಲ್ಮಾನರು ಎಲ್ಲ ಹಿಂದೂಗಳು ಸ್ನಾನ ಮಾಡ್ತಿರ್ಬೇಕಾದ್ರೆ ನಿಮಗೆ ತಡ್ಕೊಳಕ್ಕಾಗ್ತಿಲ್ವಾ? ಹಾಂ, ಅದೇ ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೇನೆ. ಖರ್ಗೆ ಅವರೇ, ಭಾಳ ದೊಡ್ಡ ರಾಜಕಾರಣಿಗಳು ನೀವು. ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರೋಂಥ ಗಲಾಟೆ ನೋಡಿ ಬಾಯಿ ಮುಚ್ಕೊಂಡಿರಬೇಕು. ಈ ಹೇಳೋಂಥ ಶಕ್ತಿ ಇರೋದು ರಾಜಕಾರಣಿಗಳು ನಿಮ್ಮೊಬ್ಬರಿಗೇನೆ. ನೀವು ಬಾಯಿ ಮುಚ್ಕೊಂಡ್ರಿ ಇರ್ರಿ ಅನ್ನೋಂಥ ಮಾತು ನಾನು ನಿಮ್ಗೆ ಹೇಳಬೇಕಾಗತ್ತೆ. ಹಿಂದೂಗಳ ಸುದ್ದಿ ಬರಬೇಡ್ರಿ ಅಂತ.